ಸ್ನೇಹಿತರೆ, ಇಷ್ಟು ದಿನ ನಮ್ಮ ದೇಶದಲ್ಲಿ ಚಿನ್ನದ ಬೆಲೆ ಎಷ್ಟಿರಬೇಕು ಅನ್ನೋದನ್ನ ಲಂಡನ್ ಮತ್ತು ಅಮೆರಿಕದವರು ನಿರ್ಧರಿಸುತ್ತಿದ್ದರು. ಆದರೆ ಈಗ ಆ ಇಡೀ ಪವರ್ ಏಷ್ಯಾ ಖಂಡಕ್ಕೆ ಶಿಫ್ಟ್ ಆಗ್ತಾ ಇದೆ. ಹಾಂಗ್ಕಾಂಗ್ ಜಾಗತಿಕ ಮಟ್ಟದಲ್ಲಿ ಮಾಡಿರುವ ಒಂದು ಹೊಸ ಮಾಸ್ಟರ್ ಪ್ಲಾನ್ ಜಗತ್ತಿನ ಚಿನ್ನದ ಮಾರುಕಟ್ಟೆಯನ್ನೇ ಬದಲಾಯಿಸಲು ರೆಡಿಯಾಗಿದೆ. ಇದರಿಂದ ಭಾರತೀಯರಾದ ನಮ್ಮ ಜೇಬಿಗೆ ಮತ್ತು ಇನ್ವೆಸ್ಟ್ಮೆಂಟ್ಗೆ ಆಗುವ ಲಾಭ ನಷ್ಟವೇನು? ಬನ್ನಿ ಇವತ್ತು ಸಿಂಪಲ್ ಆಗಿ ತಿಳಿಸಿಕೊಡ್ತೀನಿ. ಭಾರತದಲ್ಲಿ ಚಿನ್ನ ಅಂದರೆ ಬರೀ ಒಡವೆ ಅಲ್ಲ, ಅದೊಂದು ಎಮೋಷನಲ್, ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್, ಹೌದಲ್ವಾ? ಇದನ್ನ ನಾನು ಪ್ರತಿದಿನ ವಿಡಿಯೋದಲ್ಲಿ ಹೇಳ್ತಾನೇ ಇದ್ದೀನಿ, ಹೌದಲ್ವಾ? ನಮ್ಮ ದೇಶ ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನ ಬಳಸುವ ಮತ್ತು ಇಂಪೋರ್ಟ್ ಮಾಡಿಕೊಳ್ಳುವ ದೇಶಗಳಲ್ಲಿ ಒಂದು. ಆದರೆ ಇವತ್ತು ನಾವು ಚಿನ್ನದ ಬಗ್ಗೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ವಿಷಯನ ತಿಳ್ಕೊಳ್ಳೋಣ. ಹಾಂಗ್ಕಾಂಗ್ ಜಾಗತಿಕ ಮಟ್ಟದಲ್ಲಿ ಗೋಲ್ಡ್ ಟ್ರೇಡಿಂಗ್ ಮತ್ತು ಸ್ಟೋರೇಜ್ನ ದೊಡ್ಡ ಹಬ್ ಆಗೋಕ್ಕೆ ಒಂದು ಭರ್ಜರಿ ಪ್ಲಾನ್ ಮಾಡಿದೆ. ಎಸ್, ಹಾಂಗ್ಕಾಂಗ್ ಮತ್ತು ಹೊಸ ಸೆಂಟ್ರಲ್ ಗೋಲ್ಡ್ ಕ್ಲಿಯರಿಂಗ್ ಮತ್ತು ಸೆಟಲ್ಮೆಂಟ್ ಸಿಸ್ಟಮ್ನ ಟ್ರಯಲ್ ಆಪರೇಷನ್ ಅಂದರೆ ಪ್ರಾಯೋಗಿಕ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಇದು ಬರೀ ಹಾಂಗ್ಕಾಂಗ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದರಿಂದ ನಮ್ಮ ಭಾರತದ ಗೋಲ್ಡ್ ಮಾರ್ಕೆಟ್ ಮೇಲೂ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಏನಿದು ಹಾಂಗ್ಕಾಂಗ್ನ ಹೊಸ ಗೇಮ್ ಪ್ಲಾನ್? ಲಂಡನ್ ಮತ್ತು ಅಮೆರಿಕದ ಕೈಯಲ್ಲಿದ್ದ ಚಿನ್ನದ ಬೆಲೆ ನಿರ್ಧಾರ ಮಾಡುವ ಪವರ್ ಈಗ ಏಷ್ಯಾಗೆ ಬರುತ್ತಾ? ಇದರಿಂದ ಭಾರತದ ಗ್ರಾಹಕರಿಗೆ ಮತ್ತು ಟ್ರೇಡರ್ಸ್ಗೆ ಏನು ಲಾಭ ಮತ್ತು ನಷ್ಟ? ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಂಗ್ಕಾಂಗ್ನ ಹೊಸ ಗೋಲ್ಡ್ ಮ್ಯಾಜಿಕ್ ಏನಿದು? ಕ್ಲಿಯರಿಂಗ್ ಸಿಸ್ಟಮ್. ಸ್ನೇಹಿತರೆ, ಹಾಂಗ್ಕಾಂಗ್ ಜಗತ್ತಿನ ಅತ್ಯಂತ ದೊಡ್ಡ ಚಿನ್ನದ ಮಾರುಕಟ್ಟೆಗಳಲ್ಲಿ ಒಂದು. ಈಗ ಅವರು ತಂದಿರುವ ಹೊಸ ವ್ಯವಸ್ಥೆ ಏನಪ್ಪಾ ಅಂದ್ರೆ ಸೆಂಟ್ರಲ್ ಕ್ಲಿಯರಿಂಗ್ ಮತ್ತು ಸೆಟಲ್ಮೆಂಟ್ ಪ್ಲಾಟ್ಫಾರ್ಮ್. ಇದು ಓವರ್ ದಿ ಕೌಂಟರ್ ಅಂದ್ರೆ OTC ಚಿನ್ನದ ವಹಿವಾಟುಗಳಿಗೆ ಹೆಲ್ಪ್ ಮಾಡುತ್ತೆ. ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಬ್ಯಾಂಕ್ಗಳು ಮತ್ತು ಟ್ರೇಡರ್ಗಳು ತಮಗೆ ತಾವೇ ಪರ್ಸನಲ್ ಆಗಿ ಅಂದ್ರೆ ಬೈಲಾಟರಲ್ ಆಗಿ ವಹಿವಾಟುಗಳನ್ನು ಸೆಟಲ್ ಮಾಡ್ಕೊಳ್ಬೇಕಿತ್ತು. ಇದರಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇತ್ತು ಮತ್ತು ಸಮಯ ಕೂಡ ವೇಸ್ಟ್ ಆಗ್ತಿತ್ತು. ಆದರೆ ಈಗ ಈ ಹೊಸ ಸಿಸ್ಟಮ್ನಿಂದ ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ತಮ್ಮ ಚಿನ್ನದ ವ್ಯಾಪಾರವನ್ನು ಸೆಟಲ್ ಮಾಡ್ಕೊಳ್ಬಹುದು. ಈ ಪ್ಲಾಟ್ಫಾರ್ಮ್ ಒಂದು ಸೆಂಟ್ರಲ್ ಲೆಡ್ಜರ್ ಅಂದರೆ ಕೇಂದ್ರೀಕೃತ ವಹಿವಾಟಿನ ಮೂಲಕ ಚಿನ್ನದ ಮಾಲೀಕತ್ವವನ್ನು ರೆಕಾರ್ಡ್ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ಫಿಸಿಕಲ್ ಆಗಿ ಅಂದರೆ ನಿಜವಾದ ಚಿನ್ನವನ್ನು ಡೆಲಿವರಿ ತಗೋಬೇಕು ಅಂದರೆ ಅದಕ್ಕಾಗಿಯೇ ನಿಗದಿಪಡಿಸಿದ ದೊಡ್ಡ ದೊಡ್ಡ ವಾಲ್ಟ್ಗಳ ಮೂಲಕ ಸುಲಭವಾಗಿ ಡೆಲಿವರಿ ಕೊಡುತ್ತೆ. ಹಾಂಗ್ಕಾಂಗ್ ಸರ್ಕಾರದ ಪ್ರಕಾರ ಇದರಿಂದ ಸೆಟಲ್ಮೆಂಟ್ ತುಂಬಾ ವೇಗವಾಗಿ ಆಗುತ್ತೆ, ರಿಸ್ಕ್ ಕಮ್ಮಿ ಆಗುತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ ಟ್ರೇಡಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಚೀನಾದ ಜೊತೆ ಭರ್ಜರಿ ಕನೆಕ್ಷನ್, ಶಾಂಘೈ ಗೋಲ್ಡ್ ಎಕ್ಸ್ಚೇಂಜ್ ಲಿಂಕ್. ಈ ಪ್ಲಾನ್ನ ಮತ್ತೊಂದು ಹೈಲೈಟ್ ಏನಪ್ಪಾ ಅಂದ್ರೆ ಹಾಂಗ್ಕಾಂಗ್ ಚೀನಾದ ಮಾರ್ಕೆಟ್ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಇದಕ್ಕಾಗಿ ಅವರು ಡೆಲಿವರಿ ಕನೆಕ್ಟ್ ಅನ್ನು ಮೊದಲ ಹಂತದ ವ್ಯವಸ್ಥೆಯನ್ನ ಶಾಂಘೈ ಗೋಲ್ಡ್ ಎಕ್ಸ್ಚೇಂಜ್ ಜೊತೆ ಲಾಂಚ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಅರ್ಹತೆ ಇರೋ ವ್ಯಾಪಾರಿಗಳು ಹಾಂಗ್ಕಾಂಗ್ ಮತ್ತು ಶಾಂಘೈ ನಡುವೆ ಫಿಸಿಕಲ್ ಗೋಲ್ಡ್ ಅನ್ನ ಸುಲಭವಾಗಿ ಟ್ರಾನ್ಸ್ಫರ್ ಮಾಡಬಹುದು. ಇದು ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ಗೆ ಮತ್ತು ಚೀನಾದ ಗೋಲ್ಡ್ ಮಾರ್ಕೆಟ್ಗೆ ಒಂದು ದೊಡ್ಡ ಸೇತುವೆ ಆಗಲಿದೆ. ಇದರ ಜೊತೆಗೆ ಹಾಂಗ್ಕಾಂಗ್ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದೆ. ಅದೇನಪ್ಪಾ ಅಂದ್ರೆ ಬ್ಲೂಮ್ಬರ್ಗ್ ಜೊತೆ ಸೇರಿ HAU ಅನ್ನೋ ಹೊಸ ಗೋಲ್ಡ್ ಪ್ರೈಸ್ ಟಿಕ್ಕರ್ ಅನ್ನ ಲಾಂಚ್ ಮಾಡಿದೆ. ಅಂದ್ರೆ ಏಷ್ಯಾ ದೇಶಗಳಲ್ಲಿ ಟ್ರೆಂಡಿಂಗ್ ನಡೆಯುವ ಸಮಯದಲ್ಲಿ ಇದೊಂದು ಬೆಂಚ್ ಮಾರ್ಕ್ ಪ್ರೈಸ್ ಆಗಿ ಕೆಲಸ ಮಾಡುತ್ತೆ. ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳು ಈ ಬೆಲೆಯನ್ನು ನೋಡಿ ವ್ಯಾಪಾರ ಮಾಡಬಹುದು. ಅಷ್ಟೇ ಅಲ್ಲ, ಹಾಂಗ್ಕಾಂಗ್ ಮುಂದಿನ ವರ್ಷಗಳಲ್ಲಿ ತನ್ನ ಗೋಲ್ಡ್ ವಾಲ್ಟ್ ಅಂದರೆ ಚಿನ್ನ ಸಂಗ್ರಹಿಸಿಡುವ ಸಾಮರ್ಥ್ಯವನ್ನು ಬರೋಬ್ಬರಿ 2000 ಟನ್ಗಿಂತ ಹೆಚ್ಚು ಮಾಡಲು ಪ್ಲಾನ್ ಮಾಡಿದೆ. ಜೊತೆಗೆ ರಿಫೈನರ್ಗಳು ಅಂದರೆ ಚಿನ್ನ ಶುದ್ಧೀಕರಣ ಮಾಡುವ ಕಂಪನಿಗಳು ಕೂಡ ಹಾಂಗ್ಕಾಂಗ್ನಲ್ಲೇ ಬಿಸಿನೆಸ್ ಶುರು ಮಾಡೋ ಹಾಗೆ ಪ್ರೋತ್ಸಾಹ ಮಾಡುತ್ತದೆ. ಇಷ್ಟೆಲ್ಲ ಆದಮೇಲೆ ETF ಮತ್ತು ಗೋಲ್ಡ್ ಫ್ಯೂಚರ್ಸ್ನಂತಹ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಗಳನ್ನು ತರೋಕ್ಕೂ ಕೂಡ ಪ್ಲಾನ್ ನಡೀತಾ ಇದೆ. ಭಾರತದ ಮಾರ್ಕೆಟ್ ಮೇಲೇನು ಎಫೆಕ್ಟ್? ನಾವು ಯಾಕೆ ತಲೆ ಕೆಡಿಸಿಕೊಳ್ಬೇಕು? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಅಲ್ಲಪ್ಪ ಹಾಂಗ್ಕಾಂಗ್ನಲ್ಲಿ ಏನೋ ನಡೀತಿದೆ, ಅದಕ್ಕೂ ನಮಗೂ ಏನು ಸಂಬಂಧ? ಯಾಕಿಷ್ಟು ಕೊರತೆಯ ಅನ್ಕೋಬೇಡಿ. ಭಾರತಕ್ಕೂ ಹಾಂಗ್ಕಾಂಗೂ ಸಂಬಂಧ ಇದ್ದೇ ಇದೆ. ಆದರೆ ನೆನ್ಪಿಡಿ, ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನ ಬಳಸುವ ದೇಶ. ನಮ್ಮ ದೇಶಕ್ಕೆ ಬರುವ ಚಿನ್ನದ ಬಹುಪಾಲು ವಿದೇಶಗಳಿಂದಲೇ ಇಂಪೋರ್ಟ್ ಆಗೋದು. ಹಾಗಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಯಾವುದೇ ಸಣ್ಣ ಬದಲಾವಣೆ ಆದರೂ ನಮ್ಮ ಭಾರತದ ಮೇಲೂ ಪರಿಣಾಮ ಬೀರುತ್ತೆ. ಫಸ್ಟ್, ಇದರಿಂದ ಭಾರತದ ರಿಟೇಲ್ ಗ್ರಾಹಕರಿಗೆ ಅಂದರೆ ಅಂಗಡಿಗಳಿಗೆ ಹೋಗಿ ಚಿನ್ನ ತೆಗೆದುಕೊಳ್ಳುವ ನಮಗೆ ತಕ್ಷಣಕ್ಕೆ ಯಾವುದೇ ನೇರ ಪರಿಣಾಮ ಆಗಲ್ಲ.
ಆದರೆ ನಮ್ಮ ದೇಶದ ದೊಡ್ಡ ದೊಡ್ಡ ಇಂಪೋರ್ಟರ್ಸ್, ರಿಫೈನರ್ಸ್ ಮತ್ತು ಜ್ಯುವೆಲರ್ಸ್ಗಳಿಗೆ ಇದು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಇಷ್ಟು ದಿನ ಭಾರತದ ಮಾರ್ಕೆಟ್ ಹೆಚ್ಚಾಗಿ ಲಂಡನ್ ಲಿಂಕ್ಡ್ ಬೆಲೆಗಳನ್ನು ನಂಬಿಕೊಂಡಿತ್ತು. ಆದರೆ ಈಗ ಏಷ್ಯಾದಲ್ಲಿ ಒಂದು ಬಲಿಷ್ಠ ಕ್ಲಿಯರಿಂಗ್ ಸೆಂಟರ್ ಬಂದರೆ ಭಾರತದ ವ್ಯಾಪಾರಿಗಳು ಲಂಡನ್ ಬದಲಿಗೆ ಏಷ್ಯಾದ ಲಿಕ್ವಿಡಿಟಿ ಮತ್ತು ಬೆಲೆಗಳನ್ನು ಬೆಂಚ್ ಮಾರ್ಕ್ ಆಗಿ ಬಳಸಲು ಶುರು ಮಾಡಬಹುದು. ಇನ್ನು ಎರಡನೇದಾಗಿ ಇದು ಏಷ್ಯಾದಲ್ಲಿ ಗೋಲ್ಡ್ ಪ್ರೈಸ್ ಡಿಸ್ಕವರಿ ಅಂದರೆ ಚಿನ್ನದ ಬೆಲೆ ನಿರ್ಧಾರವಾಗುವುದನ್ನು ಇನ್ನು ಉತ್ತಮಪಡಿಸುತ್ತೆ. ಭಾರತದ ಹಬ್ಬ ಹರಿದಿನಗಳು ಮತ್ತು ಮದುವೆ ಸೀಸನ್ಗಳಲ್ಲಿ ಚಿನ್ನದ ಡಿಮ್ಯಾಂಡ್ ಹೆಚ್ಚಾಗುತ್ತಲ್ಲ, ಅದಕ್ಕೆ ತಕ್ಕಂತೆ ಏಷ್ಯಾ ಮಾರ್ಕೆಟ್ನಲ್ಲೇ ಬೆಲೆಗಳು ರಿಯಾಕ್ಟ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಇದರಿಂದ ಟ್ರೇಡರ್ಸ್ಗಳಿಗೆ ವಹಿವಾಟು ನಡೆಸೋದು ಇನ್ನೂ ಸುಲಭ ಆಗುತ್ತೆ ಮತ್ತು ಖರ್ಚು ಕೂಡ ಕಮ್ಮಿ ಆಗುತ್ತೆ. ಹಾಂಗ್ಕಾಂಗ್ ವರ್ಸಸ್ ಇಂಡಿಯಾ, ಎರಡೂ ಸಿಸ್ಟಮ್ಗಳಿಗೆ ಏನು ವ್ಯತ್ಯಾಸ? ಬನ್ನಿ ಈಗ ಹಾಂಗ್ಕಾಂಗ್ ಸಿಸ್ಟಮ್ ಮತ್ತು ಭಾರತದಲ್ಲಿ ಸದ್ಯಕ್ಕೆ ಇರುವ ವ್ಯವಸ್ಥೆಗೆ ಇರುವ ವ್ಯತ್ಯಾಸಗಳನ್ನು ತುಂಬಾ ಸಿಂಪಲ್ ಆಗಿ ಕಂಪೇರ್ ಮಾಡಿ ನೋಡೋಣ. ಹಾಂಗ್ಕಾಂಗ್ ತಂದಿರೋದು ಒಂದೇ ಸೆಂಟ್ರಲ್ ಪ್ಲಾಟ್ಫಾರ್ಮ್. ಇದು ಓವರ್ ದಿ ಕೌಂಟರ್ ವ್ಯಾಪಾರಗಳನ್ನು ಕ್ಲಿಯರ್ ಮತ್ತು ಸೆಟಲ್ ಮಾಡುತ್ತೆ. ಆದರೆ ನಮ್ಮ ಭಾರತದಲ್ಲಿ ಈಗಾಗಲೇ ಒಂದು ರೆಗ್ಯುಲೇಟೆಡ್ ಸೆಟಲ್ಮೆಂಟ್ ಸಿಸ್ಟಮ್ ಇದೆ. ಅದು ಇಂಡಿಯಾ ಇಂಟರ್ನ್ಯಾಷನಲ್ ಬುಲಿಯನ್ ಎಕ್ಸ್ಚೇಂಜ್ ರೂಲ್ಸ್ ಪ್ರಕಾರ ಮಲ್ಟಿಲ್ಯಾಟರಲ್ ನೆಟ್ಟಿಂಗ್ ಮೂಲಕ ನಡೆಯುತ್ತೆ. ಇದಿಷ್ಟು ಎರಡು ಕಡೆಯ ಮೇನ್ ಐಡಿಯಾ. ಸೆಟಲ್ಮೆಂಟ್ ಹೇಗೆ ನಡೆಯುತ್ತೆ ಎಂಬುದನ್ನು ಗಮನಿಸಿದರೆ ಹಾಂಗ್ಕಾಂಗ್ ಸಿಸ್ಟಮ್ ಸೆಟಲ್ಮೆಂಟ್ ಪ್ರಕ್ರಿಯೆಯನ್ನು ತುಂಬ ವೇಗವಾಗಿ ಮತ್ತು ಸ್ಟ್ಯಾಂಡರ್ಡ್ ಆಗಿ ಮಾಡಲು ಡಿಸೈನ್ ಮಾಡಲಾಗಿದೆ. ಆದರೆ ಭಾರತದಲ್ಲಿ ಟ್ರೇಡಿಂಗ್ ಆದ ತಕ್ಷಣ ಅಂದರೆ ಟು ಸೆಟಲ್ಮೆಂಟ್ ವ್ಯವಸ್ಥೆ ಕೂಡ ಇದೆ. ಇದು ನಿಗದಿತ ಸಮಯದ ಪ್ರಕಾರ ನಡೆಯುತ್ತೆ. ಗೋಲ್ಡ್ ಹ್ಯಾಂಡ್ಲಿಂಗ್ ಹೇಗಿರುತ್ತೆ ಅನ್ನೋದನ್ನು ಗಮನಿಸಿದರೆ ಹಾಂಗ್ಕಾಂಗ್ ಚಿನ್ನದ ಸಂಗ್ರಹಣಾ ಸಾಮರ್ಥ್ಯ ಮತ್ತು ಕ್ಲಿಯರಿಂಗ್ ಹೆಚ್ಚಿಸುವ ಕಡೆ ಗಮನ ಕೊಡ್ತಿದೆ. ಭಾರತದಲ್ಲಿ ಬುಲಿಯನ್ ಡೆಪಾಸಿಟರಿ ರಶೀದಿಗಳು ಮತ್ತು USD ಕ್ಯಾಶ್ನಂತಹ ಸೌಲಭ್ಯಗಳನ್ನು ಕೊಲ್ಯಾಟರಲ್ ಆಗಿ ಬಳಸಲಾಗುತ್ತೆ. ಮಾರ್ಕೆಟ್ ಗೋಲ್ ಏನು ಅಂದರೆ ಹಾಂಗ್ಕಾಂಗ್ನ ಅಸಲಿ ಆಸೆ ಏಷ್ಯಾದಲ್ಲಿ ದೊಡ್ಡ ಗೋಲ್ಡ್ ಟ್ರೇಡಿಂಗ್ ಮತ್ತು ಬೆಲೆ ನಿರ್ಧರಿಸುವ ಶಕ್ತಿಯಾಗಬೇಕು ಅನ್ನೋದು. ಆದರೆ ಭಾರತದ ವ್ಯವಸ್ಥೆ ಸದ್ಯಕ್ಕೆ ದೇಶದೊಳಗಿನ ನಿಯಂತ್ರಿತ ಬುಲಿಯನ್ ಟ್ರೇಡಿಂಗ್ ಎಕೋಸಿಸ್ಟಮ್ ಅನ್ನು ಬಲಪಡಿಸೋಕೆ ಸೀಮಿತವಾಗಿದೆ. ಸರಳವಾಗಿ ಹೇಳಬೇಕಂದ್ರೆ ಹಾಂಗ್ಕಾಂಗ್ ಇಡೀ ಏಷ್ಯಾಗೆ ಸೆಂಟ್ರಲ್ ಸ್ಟೇಷನ್ ಆಗೋಕೆ ಟ್ರೈ ಮಾಡ್ತಾ ಇದೆ. ಭಾರತದಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಆದರೆ ಅದು ಹೆಚ್ಚಾಗಿ ನಮ್ಮ ಎಕ್ಸ್ಚೇಂಜ್ ಮತ್ತು ದೇಶಿ ಮಾರುಕಟ್ಟೆಗೆ ಸಪೋರ್ಟ್ ಮಾಡುತ್ತೆ. ಏಷ್ಯಾದ ಬೆಲೆ ನಿರ್ಧರಿಸುವ ಹಬ್ ಆಗಿ ಇನ್ನೂ ಬದಲಾಗಿಲ್ಲ. ಭಾರತ ಹಾಂಗ್ಕಾಂಗ್ ಡೈರೆಕ್ಟ್ ಲಿಂಕ್ ಇದೆಯಾ? ಭಾರತದ ಮುಂದಿನ ಪ್ಲಾನ್ ಏನು? ನಾವು ಇಲ್ಲಿ ನೆನಪಿನಲ್ಲಿಡಬೇಕಾದ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಸದ್ಯಕ್ಕೆ ಭಾರತ ಮತ್ತು ಹಾಂಗ್ಕಾಂಗ್ ನಡುವೆ ಯಾವುದೇ ಡೈರೆಕ್ಟ್ ಅಂದರೆ ನೇರ ಬುಲಿಯನ್ ಲಿಂಕ್ ಇಲ್ಲ. ಹಾಂಗ್ಕಾಂಗ್ ತನ್ನ ಸಿಸ್ಟಮ್ ಅನ್ನು ಚೀನಾದ ಶಾಂಘೈ ಜೊತೆ ಕನೆಕ್ಟ್ ಮಾಡ್ತಿದೆಯೇ ಹೊರತು ಭಾರತದ ಜೊತೆ ಅಲ್ಲ. ಹಾಗಾಗಿ ನಮಗೆ ತಕ್ಷಣಕ್ಕೆ ಯಾವುದೇ ನೇರ ತೊಂದರೆ ಅಥವಾ ಲಾಭವಿಲ್ಲ. ಆದರೆ ಇದು ಭಾರತಕ್ಕೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆ ಮತ್ತು ದೊಡ್ಡ ಅವಕಾಶವೂ ಕೂಡ ಹೌದು. ಹಾಂಗ್ಕಾಂಗ್ ಈ ರೀತಿ ಪವರ್ಫುಲ್ ಆಗ್ತಿರೋದನ್ನು ನೋಡಿ ಭಾರತ ಕೂಡ ತನ್ನದೇ ಆದ ಬುಲಿಯನ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ವೇರ್ ಹೌಸಿಂಗ್, ಕ್ಲಿಯರಿಂಗ್ ಮತ್ತು ಗಟ್ಟಿಮುಟ್ಟಾದ ಟ್ರೇಡಿಂಗ್ ಚಾನಲ್ಗಳನ್ನು ಇನ್ನೂ ಬಲಿಷ್ಠ ಮಾಡಲು ಯೋಚಿಸಬೇಕಾಗಿದೆ. ಭಾರತ ವಿಶ್ವದಲ್ಲೇ ದೊಡ್ಡ ಕನ್ಸ್ಯೂಮರ್ ಆಗಿದ್ದರೂ ನಾವಿನ್ನು ಇಂಪೋರ್ಟ್ ಮತ್ತು ವಿದೇಶಿ ಬೆಲೆಗಳ ಮೇಲೇ ಹೆಚ್ಚು ಡಿಪೆಂಡ್ ಆಗಿದ್ದೇವೆ. ಈ ಹಾಂಗ್ಕಾಂಗ್ನ ಹೆಜ್ಜೆ ನಮ್ಮ ನಿಯಂತ್ರಕರು ಮತ್ತು ಬ್ಯಾಂಕ್ಗಳು ತಮ್ಮದೇ ಆದ ವ್ಯವಸ್ಥೆಯನ್ನು ಅಪ್ಗ್ರೇಡ್ ಮಾಡಲು ಪ್ರೇರೇಪಿಸಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ ಸ್ನೇಹಿತರೆ, ಹಾಂಗ್ಕಾಂಗ್ ಶುರು ಮಾಡಿರುವ ಈ ಹೊಸ ಗೋಲ್ಡ್ ಕ್ಲಿಯರಿಂಗ್ ಸಿಸ್ಟಮ್ ಕೇವಲ ಒಂದು ತಾಂತ್ರಿಕ ಬದಲಾವಣೆ ಅಲ್ಲ. ಇದು ಜಾಗತಿಕ ಚಿನ್ನದ ಮಾರುಕಟ್ಟೆಯಲ್ಲಿ ಏಷ್ಯಾದ ಪವರ್ ತೋರಿಸೋಕೆ ಮಾಡಿರುವ ಒಂದು ದೊಡ್ಡ ತಂತ್ರ. ಇದರಿಂದ ಮುಂಬರುವ ದಿನಗಳಲ್ಲಿ ಭಾರತದ ಇಂಪೋರ್ಟರ್ಸ್ ಮತ್ತು ಜ್ಯುವೆಲರಿ ಉದ್ಯಮಕ್ಕೆ ಒಳ್ಳೆಯ ಬೆಲೆ ಮತ್ತು ಲಿಕ್ವಿಡಿಟಿ ಸಿಗುವ ಸಾಧ್ಯತೆ ಇದೆ. ಆದರೆ ಭಾರತವು ಕೂಡ ಜಾಗತಿಕ ಮಟ್ಟದಲ್ಲಿ ಕೇವಲ ಗ್ರಾಹಕನಾಗಿ ಉಳಿಯದೆ ಬೆಲೆ ನಿರ್ಧರಿಸುವ ಶಕ್ತಿಯಾಗಿ ಬೆಳೆಯೋಕೆ ತನ್ನ ಸಿಸ್ಟಮ್ ಅನ್ನ ಇನ್ನೂ ಅಪ್ಗ್ರೇಡ್ ಮಾಡಿಕೊಳ್ಬೇಕು. ಈ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಂಗ್ಕಾಂಗ್ನ ಈ ಹೊಸ ಪ್ಲಾನ್ನಿಂದ ಭಾರತದ ಚಿನ್ನದ ಮಾರುಕಟ್ಟೆಗೆ ಲಾಭ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸಿ.